ಕೋಲಾರ ಆಗ್ತೈತೆ. ಸೊ ಎಲ್ಲಿ ನನ್ನ ಮೂತಿ ಅಂತ ಕೇಳಬೇಡಿ. ಸೊ ಕೋಲಾರ ಆಗೈತಿದ್ದು. ಸೊ ಅದಕ್ಕೆ ಮೂತಿ ಬರ್ತಿಲ್ಲ, ಫುಲ್ಲು ಕೋಲಾರ ಆಗ್ಬಿಡೋದು. ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ ಗೈಸ್. ನೋಡೋದು ಡ್ಯಾನ್ಸ್ ಆಡ್ತಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅಂಬೋದು. ಸೊ ಅಬ್ಸಲ್ಯೂಟ್ಲಿ ಕರೆಕ್ಟಾಗಿ ಒಂಥರ ಕರೆಕ್ಟಾಗಿ ವೀಡಿಯೋ ಎತ್ತಕ್ಕಾಗಲ್ಲ. ಸೊ ನಾನು ನಿಮಗೆ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ನಾನು ಗೈಸ್. ಲಿಟ್ರಲಿ ನಿಮಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತಿಲ್ಲ ನನಗೆ. ಸೊ ಐ ಆಮ್ ಇನ್ ಅವರ್ ಟೆರೆಸ್ ಮತ್ತು ಈ ವ್ಯೂ ನೋಡ್ಬೋದು. ಈ ವ್ಯೂಗೋಸ್ಕರನೇ ನಾನು ಯಾವಾಗಲೂ ಮೇಲೆ ಬರುತ್ತೆ. ಈ ಕಾಣಿಸ್ತಿದೆಯಲ್ಲ ಅದೇ ವ್ಯೂ. ಸೊ ಇವತ್ತು ಏನು ವ್ಲಾಗ್ ಅಂದರೆ, ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ಡೇ ಇನ್ ಮೈ ಲೈಫ್ ವ್ಲಾಗ್ ಅಂತಲೂ ಹೇಳ್ಬೋದು. ಸೊ ಡೇ ಇನ್ ಮೈ ಲೈಫ್ ನಾನು ಮಾಡಿಲ್ಲ, ಡೈಲಿ ವ್ಲಾಗ್ ನಾನು ಮಾಡಿದ್ದೆ. ಸೊ ಮಾಡಿಲ್ಲ, ನಮ್ಮ ವಾಯ್ಸ್ ಇದೆ. ಸೊ ಏನಿಲ್ಲ, ಅದೆಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತೀನಿ ಅಂತ ಬ್ಯಾಕ್ಗ್ರೌಂಡ್ ವಾಯ್ಸ್ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಕರೆಂಟ್ಲಿ ನಾನು ಟೆರೆಸ್ ಮೇಲೆ, ಅದನ್ನೇ ನಾನು ವೀಡಿಯೋ ಮಾಡ್ತಿರೋದ್ರೆ ಅಷ್ಟು ಒಂಥರ ಲೈನಾಗಿ ಹೋಗ್ತಾನೇ ಇರುತ್ತಲ್ಲ, ಅದಕ್ಕೆ ನಿಂತು ವೀಡಿಯೋ ತೆಗಿತಿದ್ದೀನಿ. ಸೊ ನಾಳೆ ಬೆಳಗ್ಗೆ ಸನ್ರೈಸ್ ನೋಡೋಕ್ಕೆ ನೀವೆಲ್ಲ ರೆಡಿನಾ? ಸನ್ರೈಸ್ ಜಸ್ಟ್ ವ್ಯೂ ನೋಡೋಕ್ಕೆ ನೀವೆಲ್ಲ ರೆಡಿನಾ? ಸೊ ಕ್ಯಾಮ್ರಾ ಶೇಕ್ ಆಗ್ತಿರೋದಕ್ಕೆ ಇಲ್ಲೆಲ್ಲ ಶಾರ್ಟ್ಸ್ ತೆಗೆದೆ, ಅದನ್ನು ವೀಡಿಯೋದಲ್ಲಿ ನೋಡ್ತೀರಾ. ಸೊ ವೆಲ್ಕಮ್ ಹೇಳಿಲ್ಲ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ನೋದು. ಸೊ ಇದೇ ಇದು ನಾನು ವೆಲ್ಕಮ್ಗೆ ಕೊಟ್ಟಿದ್ದು, ಹಾಗೆ ಕೇಸ್ ನೋಡ್ಬೋದು ಅಂತಲೇ ಇದು ಮಾಡಾಕ್ದೆ. ನಾನು ಇನ್ನೊಂದು ಸತಿ ಕೊಟ್ಟಿದ್ದು, ಸಾರಿ ಡಬಲ್ ಸತಿ ಕೊಟ್ಟಿದ್ದು ಅಂತ. ಸೊ ಕರೆಂಟ್ಲಿ ನಾನು ಇವಾಗ ಸ್ಟ್ಯಾಂಡಿಂಗ್ ಆನ್ ಟೆರೆಸ್ ವ್ಯೂ ನೋಡಿ ಇರ್ತೀರ. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಅವರ್ ಟೆರೆಸ್. ಸೊ ಟೆರೆಸಲ್ಲಿ ಏನು ಬ್ರೋ ಮಾಡ್ತಿದ್ದೀರಾ ಅಂದರೆ, ಜಸ್ಟ್ ಹಂಗೆ ನಮ್ಮ ಇದು ಮಾಡೋಣ ಅಂತ ಬಂದಿದ್ದು. ಡಾರ್ಕ್ ಆಗಿದೆ, ಏನು ಅಂದ್ಕೋಬೇಡಿ, ಯಾಕಂದರೆ ಲೈಟಿಂಗು ಒಂಚೂರು ಕಮ್ಮಿ ಇರೋದ್ರಿಂದ ಡಾರ್ಕ್ ಆಗೇ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಯಾವುದು ಮಿನಿ ಬ್ಲಾಗ್ ಮಾಡ್ತೀನಿ, ಯಾಕಂದರೆ ಫಸ್ಟು ರೀಸನ್ ಏನಂದರೆ, ನಾನು ಯಾವಾಗಲೂ ಮೇಲೆ ಬಂದು ಮಾಡೋ ಥರ ಕೆಳಗಡೆ ಮಾಡಿದ್ರೆ ಡಿಸ್ಟರ್ಬೆನ್ಸ್. ಸೊ ಅದಕ್ಕೇ ಮೇಲೆ ಈ ಜಾಗದಲ್ಲಿ ಮಾಡೋದು. ಸೊ ನಾಳೆ ಏನು ಬ್ಲಾಗ್ ಅಂತ ತಿಳಿಸ್ತೀನಿ. ಸೊ ಸಿ ಯು ಟುಮಾರೋ. ಒಂದು ನಿಮಿಷ, ಏನೋ ಮಾಡೋಕ್ಕಾಗೋದೆ ಏನೋ ಆಗೋಯ್ತು. ಪ್ಲೇಸಲ್ಲಿ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಒಂದೇ ನಿಮಿಷ ಇದನ್ನು ಕರೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ನಿಮ್ಮ ಮೂತಿನೇ ಕಾಣಿಸ್ತಿರುತ್ತೆ, ಏನು ಅಂದ್ಕೋಬೇಡಿ. ಸೊ ಇಲ್ಲಿ ಕಾಣಿಸ್ತಿದೆ ಗಿಡಗಳಿಗೆ ನೀರು ಹಾಕ್ಬೇಕಂತೆ, ನೋಡ್ಬೋದು, ಗಿಡಗಳಿಗೆ ನೀರು ಹಾಕ್ಬೇಕಂತಿಲ್ಲಿ. ಸೊ ಅದಕ್ಕೇ ನೀರು ಹಾಕೋಕ್ಕಿಂತ ಮುಂಚೆ ನಾವೊಂದು ಕೆಲಸ ಮಾಡಬೇಕು. ಏನಂದರೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಮ್ಯಾಟ್ ಬಿದ್ದೈತಲ್ಲ, ಇದನ್ನೆಲ್ಲ ಎತ್ಕೊಂಡೋಗಿ ಇಲ್ಲಿ ಹಾಕಬೇಕು. ಇದ್ರ ಮೇಲೆ ಹಾಕಿ ಆಮೇಲೆ ನಮ್ಮ ಕೆಲಸ ಶುರು ಮಾಡಬೇಕು. ಸೊ ಟೇಬಲ್ ಏನಾದರೂ ಇದ್ದರೆ, ಸೊ ಅಲ್ಲೊಂದು ಟೇಬಲ್ ಐತೆ, ತರೀತೀನಿ ಅಲ್ಲಿ ತನಕ ಒಂದು ಸ್ವಲ್ಪ ಹೊತ್ತು ರೆಸ್ಟ್. ಇವಾಗ ನೀರು ಹಾಕೋಕ್ಕೆ ಶುರು ಮಾಡೋದು. ಇದು ನನ್ನ ವ್ಯೂವರ್ಸ್ ಪಾಯಿಂಟು. ಸೊ ಆಲ್ಮೋಸ್ಟ್ ಕಾಣಿಸುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಕಾಣಿಸಲ್ಲ. ನಾನು ಫುಲ್ಲಾಗಿ ಟೈಮ್ ಲ್ಯಾಪ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಫಸ್ಟು ಇರೋ ಕೆಲಸ ಏನಂದರೆ,
ಕೆಳಗಡೆ ಬಟ್ಟೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ಬೇಕು. ಸೊ ನಿನ್ನೆದು ಪೆಂಡಿಂಗ್ ವಿಡಿಯೋ ಕಂಟಿನ್ಯೂಷನು. ಸೊ ಎಲ್ಲಿದ್ದೀನಿ ಅಂದರೆ ಗುಡ್ ಮಾರ್ನಿಂಗ್, ಫಸ್ಟ್ ಹೇಳೋದು ಗುಡ್ ಮಾರ್ನಿಂಗ್. ಎಲ್ಲಿದ್ದೀವಿ ಅಂದರೆ ಮೇಲೆ ಮಳೆ ತೂರ್ತಾ ಐತೆ ಲೇಟಾಗಿ. ಸೊ ನನ್ನ ರಾತ್ರಿ ಎಲ್ಲ ಫುಲ್ ಮಳೆ ತೂರ್ತಾ ಐತೆ ಮಳೆ. ನಮ್ಮ ಹೊಸ ಕ್ರಾಕ್ಸ್ ನೋಡಿದೆ, ಇದು ಕ್ರಾಕ್ಸು ಅನ್ನೋಕ್ಕಾಗಲ್ಲ, ಚಪ್ಪಲಿ ಇದು. ಬೇಕಿದ್ರೆ ಅದು ಬಿಚ್ಕೋಬೋದಿದ್ದಾಡು ಹೆಂಗಿದೆ ಅಂತ ಹೇಳಿ. ಒಂದೇ ಕಲರ್ ನಿನ್ನೆ ಅವೈಲಬಲ್ ಆಗಿದೆ, ಅದಕ್ಕೆ ತೊಗೊಂಬಿಟ್ಟೆ. ಸೊ ಏನು ವ್ಲಾಗ್ ಅಂತಲೇ ಹೇಳ್ದಿಲ್ಲ, ನಿನ್ನೆ ಅರ್ಧಂಬರ್ಧ ಶೂಟ್ ಮಾಡಿ ಟೈಮ್ ಲ್ಯಾಪ್ಸ್ ಎಲ್ಲ ಹಾಕಿ ಅದೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಅದು ಎಡಿಟ್ ಮಾಡೋ ಅಷ್ಟೊತ್ತಲ್ಲಿ ಗತಿ ಆಗ್ಬಿಟ್ಟೆ. ಸೊ ಏನಕ್ಕೆ ಬಿಡೋ ಅಂತ ಕೇಳಿದ್ರೆ, ಅದು ಎಡಿಟ್ ಮಾಡಿ ಮಾಡೋಷ್ಟೊತ್ತಲ್ಲಿ ನಾನು ಬೇರೆ ಇದು ಯೂಸ್ ಮಾಡೋಣ ಅಂದ್ಕೊಂಡೆ. ಅರೆ ಬೇರೆದ್ರಲ್ಲಿ ಯೂಸ್ ಮಾಡೋದು ಸಾಂಗ್ ಹಾಕೋಕ್ಕಾಗಲ್ಲ. ಈ ಜಸ್ಟ್ ಲೈನಾಗಿ ಜಸ್ಟ್ ಈ ಥರ ಮೂವಿ ಸಾಂಗ್ ಅಲ್ದಿರ ಜಸ್ಟ್ ಸುಮ್ಮನೆ ಅದು ಹಾಕಬೇಕು ಅಂತ. ಸೊ ಇವತ್ತು ಏನು ಬ್ಲಾಗ್ ಅಂದರೆ ನಮ್ಮ ಕಾಲೇಜ್ಗೆ ಹೋಗೋ ಬ್ಲಾಗ್ ಅಲ್ಲ, ಕಾಲೇಜಿಂದ ಬಂದು ಕಾಲೇಜೊಳಗಡೆ ಎಂಟ್ರ್ ಆಗೋ ತನಕ ನೀವು ಬ್ಲಾಗ್ ನೋಡ್ತೀರ. ಆಮೇಲೆ ಬ್ಲಾಗ್ ಬರುತ್ತಾ ಬರೋಲ್ಲ ಅಂತ ಗೊತ್ತಿಲ್ಲ. ಕ್ಲಾಸಸ್ ಆದಮೇಲೆ ಇದರಲ್ಲಿ ಅದೇನಂತಾರೆ ಲಂಚ್ ಪೀರಿಯಡಲ್ಲಿ ವ್ಲಾಗ್ ತೆಗಿಬೋದು. ನಾನು ಲಂಚ್ ಟೈಮ್ ವ್ಲಾಗ್ ತೆಗಿತೀನಿ. ಅದಾದಮೇಲೆ ಮನೆಗೆ ನಾನು ಹೆಂಗೆ ಟ್ರಾವೆಲ್ ಮಾಡ್ಕೊಂಬರ್ತೀನಿ ಅಂತ ನೋಡ್ತೀರ, ಮತ್ತು ನಾನು ಹೆಂಗೆ ಕಾಲೇಜ್ಗೆ ಹೋಗ್ತೀನಿ ಅಂತಲೂ ನೋಡ್ತೀರ. ಸೊ ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ ಅಂತ ಹೇಳ್ತಾ ನಾನು ಇನ್ನೊಂದು ಹೇಳ್ಬೇಕು, ಗುಡ್ ಮಾರ್ನಿಂಗ್ ಹೇಳಲೇಬೇಕು. ಸೊ ಗುಡ್ ಮಾರ್ನಿಂಗ್. ಅಲ್ಲಿ ಆ ವ್ಯೂ ನೋಡಿ ಫುಲ್ ಅಲ್ಲೂ ಮಳೆ ಸುರಿತಾಯಿತ್ತು ಫುಲ್ಲಾಗಿ, ಅದಕ್ಕೆ ಮಿಸ್ಟ್ ಆಗಿರೋದು. ಟೈಮು 6 ಗಂಟೆ ನಿಮಿಷ 6:18 ಟೈಮ್. ಅದಕ್ಕೇ ಹಿಂಗಿತ್ತೆ. ಇನ್ನು ನಾನು 5:30 ಗೆದ್ದಿದ್ದು ಇವತ್ತು. 5:30 ಗೆದ್ದೆ, ಅದೇ ಎಚ್ಚರಿಕೆ ಆಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ತಿರ್ಗಾ ಇದ್ದೆ. ನೋಡಿದ್ರೆ ಫುಲ್ಲು ಚಳಿ. ಸೊ ಇವತ್ತು ವೀಡಿಯೋ ನಡೀತಾನೇ ಇರುತ್ತೆ. ನಾನು ಕಾಲೇಜಿಂದ ಯಾವಾಗ ಬರ್ತೀನೋ ಆವಾಗಲೂ ವೀಡಿಯೋ ರನ್ ಆಗ್ತಾನೆ ಇರುತ್ತೆ. ನಾನು ಹೆಂಗೆ ಟ್ರಾವೆಲ್ ಮಾಡ್ಕೊಂಬರ್ತೀನಿ ಅಂತ ನಾನು ಹೇಳಲ್ಲ, ತೋರಿಸ್ತೀನಿ. ಈ ಸೌಂಡ್ ನವಿಲು. ಸೊ ಆ ಕಡೆ ನಾವತ್ತು ಎಕ್ಸ್ಪ್ಲೋರಿಂಗ್ ಗ್ರೀನರಿ ಪ್ಲೇಸಸ್ ಮಾಡಿದ್ವಲ್ಲ, ಆ ಕಡೆ ನವಿಲು ಜಾಸ್ತಿ. ಸೊ ಆ ಕಡೆ ನವಿಲು, ಮತ್ತು ಇನ್ನೂ ಕೇಳಿಸ್ತಾನೇ ಇರುತ್ತೆ ನವಿಲು ಸೌಂಡ್. ಒಂದು ಸತಿ ಅಲ್ಲಿಗೆಲ್ಲ ಜಂಪಾಗಿ ಈ ಕಡೆ ಎಲ್ಲ ಹೋಗಿತ್ತು. ಹೈಟಾಗಿ ಜಂಪ್ ಮಾಡುತ್ತೆ ಬೇಸೋದು, ಸೊ ಸ್ಪೀಡು. ಸೊ ಒಂದು 5 ನಿಮಿಷ ಆದಮೇಲೆ ಒಂದು ಫ್ಯೂ ಮಿನಿಟ್ಸ್ ಲೇಟರ್ ಅಂತ ಅನ್ನೋಕ್ಕಾಗಲ್ಲ, 15 ಮಿನಿಟ್ಸ್ ಲೇಟರು ಅನ್ನೋಕ್ಕಾಗಲ್ಲ, ಯಾವುದೋ ಒಂದು 5 ನಿಮಿಷ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇನ್ನೂ ಹೋಗ್ಬಿಟ್ಟು ಅಲ್ಲೆಲ್ಲ ಹುಚ್ಚಿಬಿಟ್ಟೆ, ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ಬೇಕು ಬಸ್ ಸ್ಟಾಪಿಗೆ. ಸೊ ನಿನ್ನೆ ಒಂದು ಸಂಭವ ಆಯಿತು. ಏನಂದರೆ ನಿನ್ನೆ ನಾನು ಬಸ್ಸು ಬರ್ತಿತ್ತು ಆಯಿತಾ, ನಾ ಮ್ಯಾಪಲ್ಲೂ ತೋರಿಸ್ಲಿಲ್ಲ. 8:40ಗೆ ಬಂತು ಬಸ್ಸು, 7:40 ಏನೋ ಬಂತು ಬಸ್ಸು. ನಾನು ಆಟೋ ಬುಕ್ ಮಾಡಿಬಿಟ್ಟೆ. ಅವ್ರು ಏನು ಮಾಡಿದ್ರು, ಇಲ್ಲಿ ಹತ್ರ ಬಂದ್ಬಿಟ್ರು. ನನಗೆ ಆಟೋದಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಂತ ಆ ಅಂಕಲ್ಲು ವೆಯ್ಟ್ ಮಾಡಿದರು. ಸರಿ ನಮಗೋಸ್ಕರ ಆದರೂ ವೆಯ್ಟ್ ಮಾಡ್ತಿದ್ದಾನೆ. ನಾನು ಹೋಗಿ ಸೈಡಲ್ಲಿ ನಿಂತ್ಕೊಂಬಿಟ್ಟು ಅವರು ಹೋಗೋ ತನಕ ವೆಯ್ಟ್ ಮಾಡಿದೆ, ಹೋಗಿಲ್ಲ. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು
ಮಾಡಿದೆ. ಆಮೇಲೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಏನು ಬ್ರೋ ಯಾಕೆ ನೀವು ಆಟೋ ಕ್ಯಾನ್ಸಲ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ, ಸಾರಿ ಬ್ರೋ ನಾನೆಲ್ಲ ಬ್ರೋ ಬುಕ್ ಮಾಡಿದ್ದು, ಬೇರೆ ಯಾರೋ ನನ್ನ ಫೋನಿಂದ ಬುಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಹೆಂಗೋ ಮಾಡಿ ಸಂಭಾಳಿಸ್ಬಿಟ್ಟೆ ನಾನು. ಸೊ ಹೇಳಿ ಸಂಭಾಳಿಸಿದ್ದಕ್ಕೆ ಹೋಯ್ತು. ಸೊ ಅದೇ ಯಾರೋ ಬೇರೆಯವರಾಗಿದ್ದರು, ಅವರಾದರೆ ಪರವಾಗಿಲ್ಲ ಬಿಟ್ಬಿಟ್ಟಿದ್ರು. ಬೇರೆ ಯಾರಾದರೂ ಆಗಿದ್ರು ಅಯ್ಯೋ ಪಡ್ಕೊತಿದ್ರು. ಸೊ ಒಂದು 5 ನಿಮಿಷ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. 5 minutes later. ವಿಡಿಯೋ ಆಫ್ ಎಸ್ಟರ್ಡೇ. ಸೊ ಏನು ಬ್ರೋ ಕಾಲೇಜಿಗೆ ಹೋಗಿ ವಿಡಿಯೋ ಎತ್ತಿಲ್ಲ ಅಂದರೆ ಎತ್ತಕ್ಕಾಗಿಲ್ಲ ಮೀನ್ಸ್ ಎಲ್ಲಿ ಎತ್ತಕ್ಕಾಯ್ತು ಹೇಳಿ. ವಿಡಿಯೋ ತೆಗೆ ಕೂಡೋದು ಕ್ಲಾಸಸ್ಸು ಫ್ರೀ ಇತ್ತು. ಅರೆ ನಾವು ಲೈಬ್ರರಿಲಿ ಕೂತ್ಕೊಂಡಿರೋದ್ರಿಂದ ತೆಗಿಯೋಕ್ಕಾಗಲಿಲ್ಲ. ಸೊ ಇಷ್ಟೊಂದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಇದು ಮಾಡೋಣ ಎಡಿಟ್ ಮಾಡಿ ಹಿಂಗೆ ಹಾಕೋಣ ಅಂತ ಇದ್ದಿದ್ದು ನಡೀಲಿಲ್ಲ. ಏನು ಎಲ್ಲ ಫುಲ್ಲು ಮಣ್ಣಿಂದ ಮಣ್ಣಾಗಿ ಹೋಗುವ ಮರಳಿ ಬಾರದ ಊರಿಗೆ ಅಂತ ಆಗೋಯ್ತು. ಸೊ ನಮಗೆ ಎಂದಿನಿಂದ 3 ದಿನ ಸ್ಯಾಟರ್ಡೆ ಕ್ಲಾಸ್ ಇರುತ್ತೆ. ಸೊ 3 ದಿನ ಅಂದರೆ ದಸರಾ ಹಾಲಿಡೇಸ್ ಕೊಡ್ತಿದ್ದಾರೆ ನಿಮಗೆ. ಸೊ ದಸರಾ ಹಾಲಿಡೇಸ್ ಅಲ್ಲ, ಕೊಡ್ತಿದ್ದಾರೆ ಹಾಲಿಡೇಸು. ಸೊ ಅದಕ್ಕೇ 3 ದಿನ ಸ್ಯಾಟರ್ಡೇಸು ಕ್ಲಾಸ್ ಇಟ್ಟಿದ್ದಾರೆ. ಸೊ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏನೆಂದರೆ ಬರೀ ಇದೈತೆ, ಅರೆ ಕೆಳಗಡೆ ಇರೋದು ಇಲ್ಲವೇ ಇಲ್ಲ. ಎಲ್ಲಿ ಮನೆ ಎಲ್ಲ ಹುಡುಕಿ ನೋಡಿದ್ರೆ ಮನೇಲೂ ಇಲ್ಲ. ಅದಕ್ಕೆ ಒಂದು ಕೆಲಸ ಮಾಡಬೇಕಾಗೈತೆ. ಕ್ಯಾಮ್ರಾದಲ್ಲಿ ಸ್ಟಿಕ್ ಆಗಿರೋದು ನೀಡಲ್ನ ತೆಗೆದುಬಿಟ್ಟು ಟ್ರೈಪಾಡಿಗೆ ಫಿಕ್ಸ್ ಮಾಡೋ, ಟ್ರೈಪಾಡಾಗಿ ಇದನ್ನು ಯೂಸ್ ಮಾಡಬೇಕು. ಇವಾಗ ಟ್ರೈಪಾಡ್ ಹೊಡ್ಕೊತಿರುತ್ತೆ. ಹೆಂಗಾರು ಮಾಡಿ ಕಾಸು ಸೇರಿಸಿ ಇಸ್ಕೊಂಬೋಣ ಅಂದ್ಕೊಂಡೆ. ನೋ ಚಾನ್ಸ್ ಅನಿಸುತ್ತೆ, ನನಗೆ ಈ ಥರ ಬಾಳಿಕೆನೇ ಬರೋಲ್ಲ ಅನಿಸುತ್ತೆ. ಸೊ ಹಂಗೆ. ಸೊ ಆಮೇಲೆ ಇನ್ನೊಂದೇನೆಂದರೆ, ಸೊ ಇವತ್ತು ಈ ಕಂಟಿನ್ಯೂಷನ್ ಅಲ್ಲ. ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಂಡಿಂಗ್ ಮಾಡ್ತೀನಿ. ಯಾಕಂದರೆ ಜಾಸ್ತಿ ಟೈಮ್ ಎಳ್ಕೊಳ್ತಾ ಹೋದರೆ ಒಂಥರ ಏನಂತಾರೆ ಇದು ಬರಲ್ಲ. ಸೊ ಈ ವ್ಯೂ ಮತ್ತು ಅಲ್ಲೆಲ್ಲದು ವ್ಯೂ ಗೈಸ್ ಇಲ್ಲಿ ಕಾಣಿಸ್ತಿದೆ. ಝೂಮ್ ಮಾಡಿ ತೋರಿಸ್ತೀನಿ ತಡೀರಿ. ಈ ಥರ ಬರ್ಡ್ಸು ಯಾವಾಗಲೂ ಒಂದೊಂದು ಮನೆಯಲ್ಲಿ ಕೂತಿರುತ್ತೆ. ಯಾಕಂದರೆ ತೋರಿಸ್ತೀನಿ, ಇಲ್ಲೆಲ್ಲೂ ಇಲ್ಲ, ಜಸ್ಟ್ ನಾನು ತೋರಿಸ್ತಿರೋದು ಇಲ್ಲಿ ಕಾಣಿಸ್ತಿದೆಯಾ. ಈ ಥರ ಇದ್ರ ಒಳಗಡೆ ಒಂದೊಂದು ಪಕ್ಷಿ ಮರಿ ಹಾಕುತ್ತೆ. ಸೊ ಮರಿ ಹಾಕಿದಾಗ ಇದಕ್ಕೆ ಹೈಡಿಂಗ್ ಸ್ಪಾಟ್ ಅದೇನೆ. ಯಾಕಂದರೆ ಇದು ಹೌಲಿಗೆ ಅಥವಾ ಇದು ಹೌಲಿಗಂತೀನಿ ನೋಡ್ರಿ ಇದು ಈಗಲ್ಗೆ ಅಥವಾ ಇದಕ್ಕೆ ಕಾಣಿಸಿದ್ರೆ ನಮ್ಮ ಮನೇಲಿ ಇಲ್ಲಿಗೊಂದು ಪ್ಲೇಸ್ ಇದೆ, ಅಲ್ಲಿಗೊಂದು ಪ್ಲೇಸ್ ಇದೆ. ಸೊ ಅದಕ್ಕೇ ಗೈಸ್ ಕೈ ನೋತೈತೆ ಗೈಸ್. ನೆನ್ನೆ ಆದರೂ ಎಲ್ಲ ಇಟ್ಬಿಟ್ಟು ಮಾತಾಡ್ತಿದ್ದಾರೆ, ಅವತ್ತು ಇಟ್ಟು ಮಾತಾಡೋಕ್ಕಿದ್ದಿಲ್ಲ. ಸೊ ಹೆಂಗಾದ್ರೂ ಮಾಡೋದು ಅದನ್ನು ಹೆಂಗಾದ್ರೂ ತೆಗಿಲೇಬೇಕು. ತೆಗೆದುಬಿಟ್ಟು ಹೆಂಗಾದ್ರೂ ಇದಕ್ಕೆ ಹಾಕಲೇಬೇಕು ನಾನು. ಸೊ ಮತ್ತು ಇನ್ನೊಂದೇನೆಂದರೆ, ಸೊ ನಾಳೆಯಿಂದ ನಮ್ಮ ಜೋನಿಗೆ ಟೆಸ್ಟ್ ಸ್ಟಾರ್ಟ್ ಆಗ್ತೈತೆ. ಅದು ಯಾವ ಟೆಸ್ಟ್ ಅಂದರೆ ಮಿಡ್ ಟರ್ಮ್ ಟೆಸ್ಟು. ಸೊ ಮಿಡ್ ಟರ್ಮ್ ಟೆಸ್ಟು ಸ್ಟಾರ್ಟ್ ಆಗ್ತೈತೆ. ನಾನು ಹಿಂಗೆ ಹಿಡ್ಕೊಂಡು ಮಾತಾಡ್ತೀನಿ, ಕೈ ನೋತೈತೆ. ಮಿಡ್ ಟರ್ಮ್ ಟೆಸ್ಟ್ ಸ್ಟಾರ್ಟ್ ಆಗ್ತೈತೆ. ಸೊ ಅದರಿಂದನೇ ಇವಾಗಿಂದನೇ ಓದೋಕ್ಕೆ ಶುರು ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ಹಂಗೆ ಟಿ ವಿ ನೋಡಿ ಹಂಗೆ ಮೇಲೆ ಜಂಪ್ ಆಗ್ಬಿಟ್ಟೆ. ಸೊ ನನಗೂ ಓದೋದೆಲ್ಲ ಐತೆ, ಓದ್ಕೋಬೇಕು. ಆದರೆ ಇದು ಓದೋದು ಸೇರಿ ಇದು ಯೂಟ್ಯೂಬ್ ಮಾಡೋದಂದರೆ ಹಂಗೆ ಮಾಡಬೇಕು. ಈಗ ಸ್ಟಾರ್ಟ್ ಮಾಡಿದ್ರೆ ತಿರ್ಗಿ ಎಂಡ್ ಮಾಡೋಕ್ಕಾಗಲ್ಲ. ಯಾವಾಗ ಎಂಡ್ ಆಗುತ್ತೋ ಆವಾಗಲೇ ಎಂಡ್ ಆಗಲಿ. ಸೊ ಕೈ ಇವಾಗಲೇ ಒಂಚೂರು ಫ್ರೀ ಆಯಿತು. ಕೈ ಫ್ರೀ ಆಯಿತಾ ಬೇರೆ ಏನು ಫ್ರೀ ಆಯಿತು ಅಂತ ಗೊತ್ತಿಲ್ಲ. ಕೈಗಿನ ಫುಲ್ಲು ಒಂಥರ ಫ್ರೀ ಆಯಿತಾ. ಅದೇ ಒಂದು ಸ್ವಲ್ಪ ಹಿಂಗೆ ಕೆಳಗಡೆ ಹಿಂಗೆ ಮಾಡಿದ್ರೇ ಕೈ ನೋವು ಹೊರ್ಟೋಗುತ್ತೆ. ಇಲ್ಲಾಂದರೆ ರೈಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಸೊ ರೈಟ್ ಹ್ಯಾಂಡಲ್ಲಿ ಇಟ್ಕೊಳ್ಳೋದು ಒಳ್ಳೆಯದೇ. ಆದರೆ ನನಗೆ
ಈ ಒನ್ ಪ್ಲಸ್ ಫೋನ್ ಬಿದ್ದಿದ್ರೆ ಆಗ್ಬಿಡ್ತು. ಆಲ್ರೆಡಿ ಟ್ಯಾಂಪರ್ ಇದೆ, ಆದರೆ ಟ್ಯಾಂಪರ್ ಅಷ್ಟೊಂದು ಮಾಡ್ಕೊಳಲ್ಲ. ನಾನು ಬೇರೆ ಪ್ರೊಟೆಕ್ಷನ್ ಪ್ರೂಫ್ ಬೇರೆ ಹಾಕಿದ್ದೀನಿ, ಬ್ರೇಕಬಲ್ ಪ್ರೂಫು. ಇದು ಓಪೋದಿಂದನೇ ಸಜೆಸ್ಟ್ ಮಾಡಿರೋದು, ಅದು ಹಾಕಿದ್ದೀನಿ. ಸೊ ಬಿದ್ದರೆ ಸರ್ವಿಸ್ ಮಾಡಿಕೊಡ್ತಾರ, ಅಂಡರ್ ವಾರಂಟಿ ಕವರ್ ಆಗುತ್ತಾ ಅಂತ ಗೊತ್ತಿಲ್ಲ ನನಗೆ ಸರಿಗೆ. ಆದರೆ ಡ್ಯಾಮೇಜ್ ಪ್ರೂಫ್ ಹಾಕಿದ್ದೀನಿ ನಾನು, ಯಾಕಂದರೆ ಇದು ಕರ್ವ್ ಡಿಸ್ಪ್ಲೇ ಅಲ್ಲ. ಕರ್ವ್ ಡಿಸ್ಪ್ಲೇಗೆ ಯಾವಾಗಲೂ ಡ್ಯಾಮೇಜ್ ಪ್ರೂಫ್ ಇರಲೇಬೇಕು. ಇಲ್ಲ ಅಂದರೆ ಕೆಳಗಡೆ ಬಿದ್ದು ಈ ಥರ ಸರ್ಫೇಸಲ್ಲಿ ಏನೋ ಕೆಳಗಡೆ ಬಿದ್ದರೆ ಪಕ್ಕ ಡಿಸ್ಪ್ಲೇ ಡಮಾರು. ಸೊ ನಾನು ಒಂದು ಸತಿನೋ 2 ಸತಿನೋ ಹಾಕ್ಸಿದ್ದೆ. ಮುಂಚೆ ಒಂದು ಸತಿ ಡಿಸ್ಪ್ಲೇ ಇಲ್ದಿರೇ ಓಡ್ತಿತ್ತು ಫೋನು ಒಂದು ಸ್ವಲ್ಪ ದಿನ. ಅವಾಗ ಬಿತ್ತು, ಡೆಂಟ್ ಏನಾಗಿಲ್ಲ. ಇವನು ಜೋನಸ್ ಏನು ಮಾಡಿದೆ, ಹಿಂಗೆ ಬೆಲ್ಟ್ ಆಡ್ತಾ ಅದೇ ನಾನು ಸೈಡಲ್ಲಿ ಈ ಡಿಸ್ಪ್ಲೇದು ಕರ್ವ್ ಹಿಂಗೆ ಹೋಗುತ್ತಲ್ಲ, ಆ ಸೈಡಲ್ಲಿ ಒಂಚೂರು ಲೈಟಾಗಿ ಕ್ರ್ಯಾಕ್ ಬಿದ್ದಿದೆ. ಸೊ ಆ ಪ್ರಾಬ್ಲಮ್ ಇನ್ನೂ ಬರ್ಕೊಡ್ದಂತಾನೆ ನಾನು ಟ್ಯಾಂಪರೇ ಹಾಕ್ಸಿರೋದು. ಸೊ ಇವಾಗ ಕರ್ವ್ ಡಿಸ್ಪ್ಲೇಗೆ ಹೆಂಗಾದರೆ ಬಿದ್ದರೂ ಕೂಡ ಹೊಡೆದೋಗೋಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಅದಕ್ಕೆ ಕ್ಲೈಮೇಟ್ ನೀವು ನೋಡ್ಬಂದ ಮೇಲೆ ಕಾಣಿಸ್ತಿದೆಯಾ? ಸೊ ಕ್ಲೈಮೇಟು ಮಳೆ ಬರೋ ಥರನೂ ಇದೆ. ಅರೆ ಮಧ್ಯಾಹ್ನ ಫುಲ್ ಬಿಸಿಲು ಹೊಡಿತೈತಿ. ಇವತ್ತು ಮಧ್ಯಾಹ್ನ ಮಳೆನೇ ಬಂದಿಲ್ಲ ಗೊತ್ತಾ. ಸೊ ಮಳೆ ಇಲ್ಲ, ಬರೀ ಬಿಸಿಲಿದೆ. ಸೊ ಈ ಥರನೇ ಇರು. ಆದರೆ ನಿನ್ನೆ ರಾತ್ರಿ ಮಳೆ ಸಕ್ಕದಾಗಿ ಬಂತು. ಇಲ್ಲೊಂದು ಅದೇ ಇವತ್ತಿನ ವೀಡಿಯೋ ಇಲ್ಲಿ ಶೂಟ್ ಮಾಡ್ತಿದ್ದೆ ನಮ್ಮ ಫ್ರೆಂಡ್ ಜೊತೆ. ಶೂಟ್ ಮಾಡಾದ್ಮೇಲೆ ಒಂದು 5 ನಿಮಿಷ ನಾನು ಇಲ್ಲಿ ವಾಕಿಂಗ್ ಮಾಡ್ತಿದ್ದೀನಿ. ವಾಕಿಂಗ್ ಮಾಡಿ ಮಾತಾಡ್ಕೊಂಡೆ ವಾಕಿಂಗ್ ಮಾಡ್ತೆ. ಹನಿ ಬೀಳ್ತಾನೇ ಇತ್ತು ಮೇಲಿಂದ, ತಪ್ಪ ಹನಿ ಬಿತ್ತು. ಆಮೇಲೆ ನಾನು ಓಡಿದ್ದೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಬಿಟ್ಟು ಆ ಸ್ಟೆಪ್ಸ್ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಬಟ್ಟೆ ಎಲ್ಲ ಇಟ್ಟು ಆಯ್ತಂದರೆ ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಅದಕ್ಕೆ ಕಟ್ಟಾಯಿತು. ಇಲ್ಲಾಂದ್ರೆ ನಾನೇ ಎತ್ತಿರ್ತಿದ್ದೆ, ಕಟ್ಟಾಯಿತು. ಸೊ ಇವತ್ತು ಅವ್ನು ಕಾಲೇಜಿಗೆ ಬಂದಿಲ್ಲಲ್ಲ, ಅದಕ್ಕೆ ಏನೇನು ಮಾಡಿಸಿದ್ರು ಎಂತ ಮಾಡಿಸಿದ್ರು ಅಂತ ಹೇಳ್ತಿದ್ದೆ. ಸೊ ಇವಾಗ ನನ್ನ ಮೂತಿ ಬ್ರೈಟಾಗಿದೆ ಅನಿಸುತ್ತೆ, ಒಂದು ಸ್ವಲ್ಪ ಡಾರ್ಕ್ ಆಗ್ತಾ ಬರ್ತೈತೆ. ಸೊ ಏನೋ ಹೇಳ್ತಿದ್ದಿಲ್ಲ, ಏನೋ ಪ್ಲ್ಯಾನ್ ಮಾಡ್ತೀನಿ, ಅದು ಒಂದು ಕಡೆ ಹೋಗ್ಬಿಡುತ್ತೆ. ಸೊ ನಾಳೆ ಕ್ಲಾಸ್ ಐತೆ, ನಾಡಿದ್ದು ಕ್ಲಾಸ್ ಐತೆ, ತಲೆ ನೋವು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ನಾಳೆ ಹೆಂಗಾದ್ರೂ ರಜೆ ಹಾಕ್ಬಿಡೋದ ಬೇಡ, ನಾಳೆ ರಜೆನೇ ಹಾಕ್ಕೊಡ್ತು, ಹೋಗಲೇಬೇಕು ಕಾಲೇಜ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟೊತ್ತು ನೀವು ಕಾದೇ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಯಾಕಂದರೆ ಈ ವ್ಲಾಗು ಕಾಲೇಜ್ಗೆ ಹೆಂಗೆ ಹೋಗ್ತೀನಿ ಹೆಂಗೆ ಬರ್ತೀನಿ ಅಂತಲೇ ವ್ಲಾಗ್ ಇತ್ತು. ಆದರೆ ಅದು ಕಾಲೇಜಲ್ಲಿ ಎತ್ತಕ್ಕಾಗಲಿಲ್ಲ ಕಾರಣಕ್ಕಾಗಿ ಈಗ ರೇಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಬಿಡಬೇಕಾಗಿದ್ದೇನೆ. ಈ ಟೈಮಿಗೆ ಬಿಟ್ಟರೆ ಎಲ್ಲರೂ ನೋಡ್ತಾರೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಅಂತಲೇ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.